ನಾವು ಇಲ್ಲಿ ಹಬ್ಬ ಆಚರಿಸಕ್ಕೆ ಬಂದಿದ್ದು, ತಾಯಿಯ ಆಶೀರ್ವಾದ ತೊಗೊಳಕ್ಕೆ ಬಂದಿರೋದು. ನಮ್ಮ ಮನೆ ಇದು. ಒಳಗಡೆ ಹೋಗಕ್ಕೆ ನಮಗೆಲ್ಲ ಒಂದು ಆಸೆನೂ ಇದೆ, ಬಟ್ ನಮ್ಗೆ ಒಳಗಡೆ ಬಿಟ್ಟಿಲ್ಲ ಅಂತ ಅಂದರೆ ನಾವು ಇಲ್ಲಿಂದಾನೇ ಹಬ್ಬ ಆಚರಿಸ್ತೀವಿ. ಬಿಕಾಸ್ ಆ ತಾಯಿಯ ಆಶೀರ್ವಾದ ತೊಗೊಳ್ದೆ ಅಂತೂ ಹೋಗಲ್ಲ ನಾವು. ನನ್ನ ಮಗಳು ನಿಶಾಳ ತಾಯಿ ವಿಚ್ಛೇದನ ಪಡೆದು ಸುಮಾರು 25 ವರ್ಷಗಳೇ ಕೆಳಗಿದೆ. ಅವಳಿಗೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಶಾ ಅವಳ ತಾಯಿಯ ಜೊತೆಗೂಡಿ ತೊಂದರೆ ಕೊಡ್ತಾ ಇದ್ದಾಳೆ. ನಿಶಾ 1.5 ಗಂಟೆ ಆಯಿತು ಬಂದು ಕಾಯ್ತಾ ಇದ್ದೀವಿ. ಗೇಟ್ ಬೀಗ ಹಾಕಿದೆ, ನನ್ನ ಹತ್ರ ಬೀಗ ಇಲ್ಲ, ಲಾಕ್ ಇಲ್ಲ, ನನ್ನ ಹತ್ರ ಕೀಸ್ ಇಲ್ಲ ಒಳಗಡೆ ಹೋಗೋಕ್ಕೆ. ಫೋನ್ ಮಾಡಿದೆ ನಮ್ಮ ಅಂಕಲ್ಗೆ ಮತ್ತು ನಮ್ಮ ಚಿಕ್ಕಪ್ಪನಿಗೆಲ್ಲ ಫೋನ್ ಮಾಡಿದೆ, ಬೇರೆಯವ್ರ ಕೈಲೂ ಫೋನ್ ಮಾಡಿಸಿದೆ. ಫೋನ್ ಎತ್ಕೊಳ್ತಾ ಇಲ್ಲ. ನನ್ನ ತಮ್ಮ ಮಾತಾಡ್ದ ಅನ್ಸುತ್ತೆ, ಬಟ್ ಏನೂ ರೆಸ್ಪಾನ್ಸ್ ಇಲ್ಲ, ಕೀ ಸಿಗ್ತಾ ಇಲ್ಲ. ನಾವು ಇಲ್ಲಿ ಹಬ್ಬ ಆಚರಿಸಕ್ಕೆ ಬಂದಿದ್ದು, ತಾಯಿಯ ಆಶೀರ್ವಾದ ತೊಗೊಳಕ್ಕೆ ಬಂದಿರೋದು. ನಮ್ಮ ಮನೆ ಇದು. ಒಳಗಡೆ ಹೋಗಕ್ಕೆ ನಮಗೆಲ್ಲ ಒಂದು ಆಸೆನೂ ಇದೆ, ಬಟ್ ನಮ್ಗೆ ಒಳಗಡೆ ಬಿಟ್ಟಿಲ್ಲ ಅಂತ ಅಂದರೆ ನಾವು ಇಲ್ಲಿಂದಾನೇ ಹಬ್ಬ ಆಚರಿಸ್ತೀವಿ. ಬಿಕಾಸ್ ಆ ತಾಯಿಯ ಆಶೀರ್ವಾದ ತೊಗೊಳ್ದೆ ಅಂತೂ ಹೋಗಲ್ಲ ನಾವು. ಚಿಕ್ಕ ವಯಸ್ಸಿಂದ ನೆನಪಿದೆ. ನಾನು, ನಮ್ಮ ತಾತ, ಅಜ್ಜಿ, ನಮ್ಮ ಅಕ್ಕ, ನಮ್ಮ ಕಸಿನ್ಸು ಎಲ್ಲ ಇಲ್ಲಿ ಕುತ್ಕೊಂಡು ಎಲ್ಲ ಒಂದು ಸ್ವಲ್ಪ ದೊಡ್ಡದಾಗಿತ್ತು, ನಾವು ಚಿಕ್ಕದಾಗಿದ್ವಿ. ಅದಕ್ಕೆ ಇದೊಂದು ಸ್ವಲ್ಪ ಎಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದೆ ಇವಾಗ. ನೆನಪಿದೆ, ಟಮಟೆ ಇಲ್ಲೆಲ್ಲ ಕಾಯಿಸಿ ಡ್ಯಾನ್ಸ್ ಮಾಡಿ ಚೆನ್ನಾಗಿರೋ ಊಟ ಒಳಗಡೆ ಮಾಡ್ತಾಯಿದ್ರು. ಎಲ್ಲರೂ ಊರಿಂದನೂ ಮೊದಲು ನಮ್ಮ ಬೋರ್ವೆಲ್, ಫಸ್ಟ್ ಬೋರ್ವೆಲ್ ನಮ್ಮದೇ ಇದ್ದಿದ್ದು. ಎಲ್ಲರೂ ಬಂದು ಬೋರ್ವೆಲ್ಲು ತುಂಬಿಸ್ಕೊತಾ ಇದ್ರು. ಎಸ್ಪೆಷಲಿ ಹಬ್ಬ ಟೈಮು ಒಂಥರ ಬೇಜಾರಾಗುತ್ತೆ. 10 ವರ್ಷ ಆದಮೇಲೆ ನಾವು ಊರಬ್ಬ ಅಂತ ಬಂದರೆ ನಮ್ಮ ಮನೆ ಒಳಗಡೆ ಬಿಡ್ತಾ ಇಲ್ಲ. ಆದರೆ ನೋ ಪ್ರಾಬ್ಲಮ್, ಇದು ನಮ್ಮೂರು, ನಮ್ಮ ತಾಯಿ ಕರೆದಿದ್ರೆ ನಮ್ಮ ತಾಯಿ ನೋಡೋಕೆ ಬಂದಿದ್ದೀವಿ. ತಾಯಿ ನೋಡ್ಕೊಂಡು ಹೋಗ್ತೀವಿ ವಾಪಸ್. ಮಧ್ಯಾಹ್ನ 3 ಗಂಟೆ ಹಂಗೆ ಬಂದ್ವಿ ಇಲ್ಲಿ. ಇವಾಗ 8:30 ಆಗಿದೆ. 5-5:30 ಗಂಟೆಯಿಂದ ಕಾಯ್ತಾನೆ ಇದ್ದೀವಿ ಮನೆ ಮುಂದೆ. ಇದು ನಮ್ಮೂರು, ಆದರೆ ನಾವು ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಎಲ್ಲ ಮನೇಲೂ ಇವತ್ತು ದೀಪ ಹಚ್ಚಿಸಿ, ಲೈಟ್ ಹಾಕಿ, ಪೆಂಡಾಲ್ ಹಾಕಿ, ಎಲ್ಲ ಸ್ನೇಹಿತರು ಬಂದು. ಬೆಂಗಳೂರಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ, ಎಲ್ಲ ಊರಲ್ಲಿ ಬಂದೇ ಮಾಡೋದು. ಯಾಕಂದರೆ ಎಂಥ ಒಂದು ಸಂಭ್ರಮ ಅಂತ ಅಂದರೆ ನಮ್ಮೂರಲ್ಲಿ 10 ವರ್ಷ ಆದಮೇಲೆ. ಸತಿ ಇಲ್ಲಿ 10 ವರ್ಷ ಮುಂಚೆ ನಾವು ನಮ್ಮ ತಾತ ವಿಭೂತಿ ಹಾಕೊಂಡು ಕೂತ್ಕೊಂಡಿದ್ರು, ಪಂಚೆ ವೈಟ್ ಆ್ಯಂಡ್ ವೈಟಲ್ಲಿ. ಇಲ್ಲಿ ಕೂತ್ಕೊಂಡು ಎಲ್ಲ ನೆನಪುಗಳು. ನಮ್ಮ ಅಜ್ಜಿ ನನಗೆ ಹೇಗೆ ಬಿಸಿ 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 ನೀರಲ್ಲಿ ಅಂಡೆಯಿಂದ ಅಂಡೇಲಿ ಕಾಯಿಸ್ಬಿಟ್ಟು ಅದ್ರಲ್ಲಿ ಸ್ನಾನ ಮಾಡಿಸ್ತಾ ಇದ್ರು. ಎಷ್ಟೊಂದು ನನ್ನ ತಮ್ಮ ಮಾತಾಡ್ತಾ ಇದ್ವಲ್ಲ. ಅದೇ ಬಟ್ ನಮ್ಗೇನಕ್ಕೆ ಒಳಗಡೆ ಹೋಗೋಕ್ಕೆ ನಮ್ಮನ್ನ ಬಿಡ್ತಾ ಇಲ್ಲ ಅಂತ. ಇದು ನಮ್ಮೂರು ಆಯ್ತಾ. ನಮ್ಮೂರು ಜನ ನಮ್ಗೆ ಯಾವತ್ತೂ ಪ್ರೀತಿ ಬಿಟ್ಟು ಏನೂ ಕೊಟ್ಟಿಲ್ಲ. ಇವಾಗ್ಲೂ ಪಾಪ ಎಲ್ಲ ಕೇಳ್ತಾ ಇದ್ದಾರೆ, ಯಾಕೆ ಆಚೆ ಕೂತಿದ್ದೀರಾ, ಬನ್ನಿ ಮನೆಗೆ ಬನ್ನಿ ಊಟ ಮಾಡಿ ಅಂತ. ನಮಗೆ ಒಂದೇ ಆಸೆ, ನಮ್ಮ ಮನೆ ಒಳಗಡೆ ಹೋಗಿ ದೀಪ ಹಚ್ಬಿಟ್ಟು ಒಂದು ಸ್ವಲ್ಪ ಪೂಜೆ ಮಾಡಿ ನಮ್ಮ ಫ್ಯಾಮಿಲಿ ಜೊತೆಗಿರ್ಲಿ. ಯಾವ ಕಡೆ MLA ಅವ್ರ ಫ್ಯಾಮಿಲಿ ಅಷ್ಟು ಕ್ಷೇತ್ರ ನೋಡ್ಕೊಬೇಕಾಗಿರೋರು ಅವ್ರ ಫ್ಯಾಮಿಲಿ ನೋಡ್ಕೊಳಕ್ ಆಗ್ತಾ ಇಲ್ಲ. ನಮ್ ಲೈಫು ಎಷ್ಟು ಶಾರ್ಟ್ ಲೈಫ್ ಅಂದ್ರೆ ಅದನ್ನ ಖುಷಿಯಾಗಿ ಪ್ರೀತಿ ಹಂಚ್ಕೊಂಡು ಜೀವನ ನಡೆಸೋಣ ಅಂದ್ರೆ ನೋಡಿ, ಜನಕ್ಕೆ ನಮ್ಮ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತಾ ಇದೆ. ಜನ ಅವ್ರ ಮನೆಗೆ ಕರೀತಾ ಇದ್ದಾರೆ, ಬನ್ನಿ ಊಟ ಮಾಡಿ ಅಂತ. ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ, ಏನಿದು ಇನ್ನ ತೆಗ್ದಿಲ್ವಾ ಬೀಗ ಅಂತ. ಇವಾಗ ಏನ್ ಮಾಡೋದು, ಇನ್ನ ಎಷ್ಟೊತ್ತು ಕಾಯ್ಬೇಕು? ಇಲ್ಲ ನಾವ್ ಇಲ್ಲೇ ನಿಂತ್ಕೊಂಡು ಇಲ್ಲಿಂದಾನೇ ಆರತಿ ಬೆಳಗ್ಗೆ ಇಲ್ಲಿಂದಾನೇ ಎಲ್ಲ ಆಚರಿಸಿ ಹೋಗ್ಬೇಕಾ? ಒಂಥರ ವಿಚಿತ್ರ ಸಂದರ್ಭ ಇದು. ಇದು ನನ್ಗನ್ಸುತ್ತೆ ಎಲ್ಲೋ ಒಂದ್ ಕಡೆ ಇದು ದೇವರ ಪರೀಕ್ಷೆ ಅಲ್ಲ, ಇದೊಂಥರ ಬೇರೆ ರೀತಿಯ ಪರೀಕ್ಷೆನೆ. ನೋಡ ಇನ್ನ ಎಷ್ಟು ಪರೀಕ್ಷೆಗಳು ನಡೆಯುತ್ತೆ ಅಂತ. ಮಾನ್ಯರೇ, ಕಳೆದ 3 ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಸುಳ್ಳು ಸುದ್ದಿಗಳು ಹರಡುತ್ತಿರುವ ಬಗ್ಗೆ ನನ್ನ ಸ್ಪಷ್ಟನೆ. ನನ್ನ ಮಗಳು ನಿಶಾಳ ತಾಯಿ ವಿಚ್ಛೇದನ ಪಡೆದು ಸುಮಾರು 25 ವರ್ಷಗಳೇ ಕೆಳಗಿದೆ. ಅವಳಿಗೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಶಾ ಅವಳ ತಾಯಿಯ ಜೊತೆಗೂಡಿ ತೊಂದರೆ ಕೊಡ್ತಾ ಇದ್ದಾಳೆ. ನಿಶಾ ನನ್ನ ವಿರೋಧಿಗಳ ಜೊತೆಗೂಡಿ ರಾಜಕಾರಣದ ದುರುದ್ದೇಶದಿಂದ, ಚುನಾವಣಾ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದನ್ನು ನೀವು ಗಮನಿಸಿರುತ್ತೀರಿ. ಇದರ ಮುಖಾಂತರ ಸಾರ್ವಜನಿಕವಾಗಿ ಅನುಕಂಪ ಗಿಟ್ಟಿಸಿಕೊಳ್ಳುವ, ನನ್ನ ತೇಜೋವಧೆ ಮಾಡಿ ಸಮಾಜ ದೃಷ್ಟಿಯಲ್ಲಿ ನನ್ನನ್ನು ಕೆಟ್ಟವನಾಗಿ ಬಿಂಬಿಸುವ ಪ್ರಯತ್ನ ಆಗುವುದು. ಸಾರ್ವಜನಿಕ ಬದುಕಿನಲ್ಲಿ ಕಳೆದ 30 ವರ್ಷಗಳಿಂದ ಹಲವಾರು ರಾಜಕೀಯ ಏಳುಬೀಳುಗಳ ನಡುವೆ ಜನಸೇವೆಗೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ.
ನನ್ನ ಮಗಳ ಮದುವೆಯ ಪ್ರಯತ್ನದಲ್ಲಿ ಅವಳ ಮತ್ತು ಅವಳ ತಾಯಿಯ ಸಹಕಾರ ಸಿಗಲಿಲ್ಲ. ಆದರೆ ಅವಳು ಹರಡುತ್ತಿರುವ ಒಳ್ಳರಂಜಿತ ಕಪೋಲ ಕಲ್ಪಿತ ಸುಳ್ಳು ಸುದ್ದಿಗಳಿಗೆ ಜನಸಾಮಾನ್ಯರು ಕಿವಿಗೊಡಬಾರದೆಂದು ನಾನು ಮನವಿ ಮಾಡ್ಕೋತೀನಿ. ಇನ್ನು ನನ್ನ ಕುಟುಂಬ, ನನ್ನ ಹೆಂಡತಿ ಶೀಲಾ ಒಬ್ಬ ಗೃಹಿಣಿಯಾಗಿ ನನ್ನ ಪೋಷಕರ ಯೋಗಕ್ಷೇಮವನ್ನು ನೋಡಿಕೊಂಡು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸಹಧರ್ಮಿಣಿಯಾಗಿ ಒಂದು ಸಾಂಸಾರಿಕ ಜೀವನವನ್ನು ನಡೆಸುತ್ತಿದ್ದು, ಅವಳ ಮೇಲೆ ಕೂಡ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಯುತ್ತಿದ್ದು, ಸತ್ಯ ಅಸತ್ಯತೆ ತಿಳಿಯದೆ ಸಾರ್ವಜನಿಕರು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದೆಂದು ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ.